ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಹೆಣಗಳ ಹೂತಿಟ್ಟ ಬಗ್ಗೆ ಭೀಮಾ ಕೊಟ್ಟಂಥ ಕಂಪ್ಲೇಂಟ್ ಇದೆಯಲ್ಲ, ಅದಕ್ಕೆ ಇದೀಗ ಸಾಕ್ಷ್ಯ ಕೂಡ ಸಿಕ್ಕಿದೆ. ಭೀಮಾ ತಾನು ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಅಸಹಜ ಸಾವುಗಳ ಹೆಣಗಳನ್ನು ಹೂತಾಕಿರುವುದಾಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದ. ಅದಕ್ಕೆ ಪರ್ಯಾಯವಾಗಿ ಎಸ್ಐಟಿ ತಂಡ ರಚನೆಯಾದ ನಂತರ ನಿನ್ನೆ ಸ್ಪಾಟ್ ನಂಬರ್ 6ರಲ್ಲಿ ಮೂಳೆಗಳು ಕೂಡ ಸಿಕ್ಕಿವೆ. ಮೊದಲ 4 ದಿನ ಯಾವುದೇ ಒಂದು ಮೂಳೆ ಸಿಕ್ಕಿಲ್ಲ ಎನ್ನುವಂಥ ಮಾಹಿತಿ ಸಿಕ್ಕಾಗ ಎಲ್ಲೋ ಒಂದು ಕಡೆ ಭೀಮನ ಮೇಲೆ ಗೂಬಿ ಕೂರಿಸುವಂಥ, ಭೀಮನಿ ಅಪರಾಧಿ ಸ್ಥಾನದಲ್ಲಿ ಕೂರಿಸುವಂಥ ಕೆಲಸ ಆಗಿತ್ತು. ಆದರೆ ಇದೀಗ ನಿನ್ನೆ ಮಧ್ಯಾಹ್ನದ ವೇಳೆಗೆ, ಅಂದರೆ ಗುರುವಾರದ ವೇಳೆಗೆ ಸ್ಪಾಟ್ ನಂಬರ್ 6ರಲ್ಲಿ 3 ಅಡಿ ಅಗಿದಾಗ 2 ಮೂಳೆ ಸಿಕ್ಕ ನಂತರ ಇದೀಗ ಭೀಮನಿಗೆ ಆನೆ ಬಲ ಬಂದಂತಾಗಿದೆ ಮತ್ತು ಎಸ್ಐಟಿ ತಂಡಕ್ಕೂ ಕೂಡ ಒಂದು ಆತ್ಮವಿಶ್ವಾಸ ಬಂದಿದೆ. ಹಾಗಾದರೆ ನಿನ್ನೆ ಏನಾಯಿತು? ನಿನ್ನೆ ಎಷ್ಟು ಮೂಳೆ ಸಿಕ್ಕ ನಂತರ ಆ ಮೂಳೆಗಳನ್ನೆಲ್ಲ ಪ್ಲಾಸ್ಟಿಕ್ ಬೀಗದಲ್ಲಿ ಹಾಕಿ ಎಲ್ಲಿಗೆ ಕಳಿಸಲಾಯಿತು, ಮುಂದೆ ಯಾವೆಲ್ಲ ಪ್ರೊಸೆಸ್ ಆಗುತ್ತೆ, ಜೊತೆಗೆ ಇವತ್ತು ಪಾಯಿಂಟ್ ನಂಬರ್ ಅಂದರೆ ಸ್ಪಾಟ್ ನಂಬರ್ 7ರಲ್ಲಿ ಯಾವೆಲ್ಲ ರೀತಿಯಲ್ಲಿ ಸಮಾಧಿಗೆಯುವಂಥ ಕೆಲಸ ಆಗುತ್ತೆ ಮತ್ತು ಸ್ಪಾಟ್ ನಂಬರ್ 8ರಲ್ಲಿ ಯಾವೆಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಆ ಸ್ಪಾಟ್ ನಂಬರ್ 7 ಮತ್ತು ಸ್ಪಾಟ್ ನಂಬರ್ 8 ನೇತ್ರಾವತಿ ನದಿಯ ತೀರದಿಂದ ಎಷ್ಟು ಒಳಗಾಗುತ್ತೆ ಮತ್ತು ಅದು ಎಷ್ಟು ಅರಣ್ಯ ಪ್ರದೇಶವನ್ನು ಕ್ರಮಿಸಿ ಹಿಟಾಚಿ ಕೂಡ ಒಳಗೆ ಹೋಗಿ ನಿಂತಿದೆ, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಷ್ಟು ವೀಕ್ಷಕರೇ, ಈ ಭೀಮನ ತಲೆಬುರುಡ ರಹಸ್ಯ ದಿನದಿಂದ ದಿನಕ್ಕೊಂದು ಟ್ವಿಸ್ಟ್ ನಡೀತಾನೆ ಇದೆ. ಇಲ್ಲೇ ತನಕ ಭೀಮನೇ ಹೀರೋ ಅಂತ ಬಿಂಬಿಸಲಾಗ್ತಾ ಇತ್ತು. ಯಾವಾಗ ದೂರು ಕೊಟ್ಟ ನಂತರ ಭೀಮ ಬರುವಾಗ ಒಂದು ತಲೆಬುರುಡೆಯನ್ನು ಕೂಡ ತಂದಿದೆ. ಆದರೆ ಆ ತಲೆಬುರುಡ ರಹಸ್ಯ ಏನು ತನಕ ಅದು ಭೇದಿಸಲಿಕ್ಕಾಗಿಲ್ಲ. ಆ ತಲೆಬುರುಡೆ ಯಾರ್ದು, ಆ ತಲೆಬುರುಡೆಯ ನಂತರ ಮೂಳೆಗಳು ಯಾವುದು, ಎಲ್ಲವೂ ಕೂಡ ಇದೀಗ ಸೀಕ್ರೆಟ್ ಆಗಿದೆ. ಕೇವಲ 1-2 ದಿನದಲ್ಲಿ ಅದರ ಬಗ್ಗೆ ಕೂಡ ಒಂದು ಸುದ್ದಿ ಹೊರಬರುವಂಥ ಚಾನ್ಸಸ್ ಇದೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ವಿಷಯ ಅಂದರೆ ಸೋಮವಾರ ಸ್ಟಾರ್ಟ್ ಆದಂಥ ಉತ್ಖನನ ಅಂದರೆ ಸಮಾಧಿ ಆಗುವಂಥ ಕೆಲಸ ಗುರುವಾರ ತನಕ 4ನೇ ದಿನಕ್ಕೆ ಬಂದು ನಿಂತಿದೆ. ಮೊದಲ ದಿನ ಕೇವಲ ಸ್ಪಾಟ್ ನಂಬರ್ 1ರಲ್ಲಿ ಸಮಾಧಿಯಾಗಿರ್ತಾರೆ, 2ನೇ ದಿನ 2, 3 3ನೇ ದಿನ 4 4 ಮತ್ತು 5 4ನೇ ದಿನವಾದ ನಿನ್ನೆ 6ರಲ್ಲಿ ಆತ್ಮವಿಶ್ವಾಸ ಇತ್ತು ಭೀಮನಲ್ಲಿ. 6 ಸ್ಪಾಟ್ ನಂಬರ್ 6ರಲ್ಲಿ ಏನೋ ಒಂದು ಸಿಗುತ್ತೆ ಅನ್ನುವಂಥ ಆತ್ಮವಿಶ್ವಾಸ ಇತ್ತು. ಹಾಗೆ ನಿನ್ನೆ ಮಧ್ಯಾಹ್ನ ಟೈಮಲ್ಲಿ ಆ ಸಮಾಧಿ ಆಗುವಂಥ ಕೆಲಸ ಸ್ಟಾರ್ಟ್ ಆದಾಗ ಬರೋಬ್ಬರಿ 2 ಮೂಳೆಗಳು ಸಿಗುತ್ತೆ. ಅಂದರೆ ಆ ಮ್ಯಾನ್ಯುವಲಿ ಅಂದರೆ ಕೈಯಲ್ಲಿ ಅಗಿಯುವಾಗ ಆ 3 ಅಡಿ ಆಳಕ್ಕೆ ಹೋದಾಗ ಸರಿಸುಮಾರು 2 ತುಂಡಾದ ಮೂಳೆಗಳು ಸಿಗುತ್ತೆ. ಅದರಿಂದ ಆತ್ಮವಿಶ್ವಾಸಗೊಂಡಂಥ ಎಸ್ಐಟಿ ತಂಡ ಭೀಮನ ಜೊತೆ ಮಾತಾಡುತ್ತೆ. ಭೀಮ ಹೇಳ್ತಾನಿಲ್ಲ, ಮತ್ತು ಸ್ವಲ್ಪ ಕೆಳಗಾಗಿರಿ, ಮತ್ತು ಸ್ವಲ್ಪ ಆ ಸಮಾಧಿಯಲ್ಲಿ ಮೂಳೆಗಳು ಸಿಗುವ ಚಾನ್ಸಸ್ ಇದೆ. ಯಾಕಂದರೆ ಈಗಾಗಲೇ ಮಳೆ ಬಂದರಿಂದ 16 ವರ್ಷ ಆದ್ದರಿಂದ ಮಣ್ಣಿನ ಮೇಲೆ ಮಣ್ಣು ಬಿದ್ದು ಸ್ವಲ್ಪ 2 ಅಡಿ 3 ಅಡಿ ಜಾಸ್ತಿ ಆಗುವಂಥ ಚಾನ್ಸ್. ಹಾಗಾಗಿ 2-3 ಅಡಿ ಕೆಳಗೆ ತೆಗೆದರೆ ನಿಮಗೆ ಮೂಳೆಗಳು ಸಿಗುವಂಥ ಚಾನ್ಸಸ್ ಇದೆ. ನಾನೇ ಹೂತಾಕಿದ್ದೇನೆ ಅನ್ನೋಂಥ ಒಂದು ಕಾನ್ಫಿಡೆಂಟ್ ಮಾತಾಡ್ತಾನೆ. ಇದರಿಂದ ಸ್ವಲ್ಪ ಎಚ್ಚರಗೊಂಡಂಥ ಎಸ್ಐಟಿ ತಂಡದವರು ಮತ್ತೆ 3 ಅಡಿ ಹಿಟಾಚಿಯನ್ನು ಬಳಸಿಕೊಂಡು 3 ಅಡಿ ಆಳವನ್ನು ಅಗಿಯುವಾಗ ಅಲ್ಲಿ ತುಂಡಾದ ಸರಿಸುಮಾರು 12 ಮೂಳೆಗಳು ಸಿಕ್ಕ ಬಗ್ಗೆ ಇದೀಗ ಎಸ್ಐಟಿ ತಂಡ ಕೂಡ ಹೇಳಿದೆ. ಹಾಗಾಗಿ ಸಿಕ್ಕ ಮೂಳೆಗಳನ್ನೆಲ್ಲವೂ ಕೂಡ FSLಗೆ ರವಾನೆಯಾಗಿದೆ. FSL ಒಂದು ತ್ವರಿತಗತಿಯ ಒಂದು ಕಾರ್ಯಾಚರಣೆ ಅಥವಾ ಸೈಂಟಿಫಿಕ್ ಕಾರ್ಯಾಚರಣೆ ನಡೆದಂತೆ ಅದನ್ನು ಮೆಡಿಕಲ್ ಕಾಲೇಜಿಗೆ KMC ಕಳಿಸ್ತಾರೆ. KMC ಅವರು FSL ತಂಡಕ್ಕೆ ಕಳಿಸಿ ಅಲ್ಲಿ ಅದಾದ ನಂತರ ಒಂದು DNA ಪ್ರೊಫೈಲ್ ಮಾಡ್ತಾರೆ. DNA ಪ್ರೊಫೈಲ್ ಮಾಡಿದ ನಂತರ ಅದು DNA ಟೆಸ್ಟ್ ಹೋಗುತ್ತೆ ಮತ್ತು ಯಾರಾದರೂ ಅಂಥ ದೇಹದ ಜೊತೆಗೆ ಮ್ಯಾಚ್ ಆಗುವಂಥ ಸಂಬಂಧಿಕರು ಸಿಕ್ಕರೆ ಆವಾಗ ಪರೀಕ್ಷೆ ಕೂಡ ಆಗುತ್ತೆ. ಇದು ಒಂದು ಹಂತದ ಕೆಲಸ ನಿನ್ನೆಯಾಗಿದ್ದು, ಜೊತೆಗೆ ಅದನ್ನು ಟ್ರೇಲರ್ ಅಂತ ಹೇಳ್ಬೋದು. ಸಿನಿಮಾಕ್ಕೆ ಒಂದು 2 ತಾಸು ಸಿನಿಮಾದಲ್ಲಿ ಒಂದು ಚಿಕ್ಕ ಟ್ರೇಲರ್ ಕಟ್ ಮಾಡಿ ಬಿಡ್ತಾರಲ್ಲ, ಆ ಟ್ರೇಲರ್ ಅಂತ ಹೇಳ್ಬೋದು. ಆದರೆ ಇವತ್ತಿದೆಯಲ್ಲ ಸ್ಪಾಟ್ ನಂಬರ್ 7ರಲ್ಲಿ ಪಕ್ಕಾ ಹೇಳಿದ್ದಾನೆ ಯಾರು, ಭೀಮಾ. ಸ್ಪಾಟ್ ನಂಬರ್ 7ರಲ್ಲಿ ನಿಮಗೆ ಸುಮಾರು ಶವಗಳು ಸಿಗುತ್ತೆ, ನಾನು ಸಾಮೂಹಿಕವಾಗಿ ಅಲ್ಲಿ ಹೂತಾಕಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇನೆ. ಹಾಗಾಗಿ ಇವತ್ತು ಆಗುವಂಥ ಒಂದು ಸಮಾಧಿ ಅಗಿಯುವ ಕ್ರಿಯೆಯಲ್ಲಿ ದೊಡ್ಡ ತಂಡವೇ ಬಿಟ್ಬಿಟ್ಟಿದೆ. ನಿನ್ನೆ ಕೂಡ ಇಲ್ಲಿ ಮತ್ತೊಂದು ಗಮನಿಸಬೇಕಾದ ವಿಷಯ ಅಂದರೆ, ನಿನ್ನೆ ಎಸ್ಐಟಿ ತಂಡ ಎಷ್ಟು ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡಿತ್ತಂದರೆ ಮಧ್ಯಾಹ್ನದ ವೇಳೆಗೆ ಊಟವನ್ನು ಕೂಡ ಸಮಾಧಿ ಹತ್ತಿರ ತರಿಸ್ಕೊಂಡಿತ್ತು. 2 ಗಂಟೆಯ ವೇಳೆಗೆ ಎಲ್ಲರೂ ಕೂಡ ಊಟ ಮಾಡಿದ್ರು. ಆದರೆ ಅವರು ಯಾರು ಕೂಡ ಹೊರಗಡೆ ಹೋಗಿ ಆ ಕಾಡಿನಿಂದ ಹೊರಗಡೆ ಬಂದು ಹೋಟ್ಲಿಗೆ ಹೋಗಿ ಅಥವಾ ಬೇರೆ ಜಾಗದಲ್ಲಿ ಒಂದು ತಾಡ್ಪಲ್ ಹಾಕಿ ಊಟ ಮಾಡಿಲ್ಲ. ಸಮಾಧಿ ಅಗಿಯುವಂಥ ಆ ಸ್ಪಾಟಲ್ಲಿ ಊಟವನ್ನು ತರಿಸ್ಕೊಂಡು 2:30 ಸುಮಾರಿಗೆ ಊಟವನ್ನು ತರಿಸ್ಕೊಂಡು ವಾಟರ್ ಬಾಟಲ್ ತರಿಸ್ಕೊಂಡು ಊಟ ಮಾಡಿ ಅಲ್ಲೇ ಕೈ ತೊಳೆದು ಮತ್ತೆ ಸಮಾಧಿ ಆಗುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದು ಎಸ್ಐಟಿಯ ಒಂದು ಪ್ರೊಫೆಷನಲ್ ವರ್ಕ್ ಅಂತ ಹೇಳ್ಬೋದು. ಇನ್ನು ಮುಂದುವರೆದಾಗಿ ಎಸ್ಐಟಿ ತಂಡ ಆ ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 7 ಮತ್ತು ಸ್ಪಾಟ್ ನಂಬರ್ 8ರಲ್ಲಿ ಈಗಾಗಲೇ ತಯಾರಿ ಮಾಡಿಕೊಂಡಿದೆ. ಆ ಸ್ಪಾಟ್ ನಂಬರ್ 6ಅಲ್ಲಿ ಆ ಸಮಾಧಿ ಆಗುವಂಥ ಕೆಲಸ ಮುಗಿತು. ನಿನ್ನೆ ಸಂಜೆ ಹೋಗುವಾಗ ಸ್ಪಾಟ್ ನಂಬರ್ 7ಅನ್ನು ಕಂಪ್ಲೀಟಾಗಿ ಕವರ್ ಮಾಡಿ, ಅಂದರೆ ಆ ಗ್ರೀನ್ ಬಲಿಯಲ್ಲಿ
ಕವರ್ ಮಾಡಿ ಯಾರಿಗೂ ಕೂಡ ಹೊರಗಿನವರಿಗೆ ಅದು ಕಾಣಬಾರ್ದು, ಮಾಧ್ಯಮದವರು ಕಾಣಬಾರ್ದು, ಯಾರಿಗೂ ಕೂಡ ಕಾಣಬಾರ್ದು ದೃಷ್ಟಿಯಲ್ಲಿ ಕವರ್ ಮಾಡಿತು. ಇವತ್ತು 7 ಕವರ್ ಮಾಡಿದೆ, ಜೊತೆಗೆ 8ರಲ್ಲೂ ಕವರ್ ಮಾಡಿ 2 ಸ್ಪಾಟನ್ನು ಅಗಿಯುವಂಥ ಒಂದು ಮಹತ್ ಕಾರ್ಯಕ್ಕೆ ಮುಂದಾಗಿದೆ. ಜೊತೆಗೆ ಕೇವಲ 2-3 ದಿನದಲ್ಲಿ ಈ ಕಾರ್ಯವನ್ನು ಕಂಪ್ಲೀಟ್ ಮಾಡುವ ಆತ್ಮವಿಶ್ವಾಸವನ್ನು, ಅಂದರೆ ಸಮಾಧಿ ಅಗಿಯುವಂಥ ಅಂದರೆ ಎಕ್ಸಿಬಿಷನನ್ನು ಕಂಪ್ಲೀಟ್ ಮಾಡುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದೆ. ಒಂದು ವೇಳೆ 2 ದಿನದೊಳಗಾಗಿ ಹಲವಾರು ನೂರಾರು ಹೆಣಗಳು ಸಿಕ್ಕರೆ, ನೂರಾರು ಅಸ್ಥಿಪಂಜರ ಸಿಕ್ಕರೆ ಆ ಕಾರ್ಯವನ್ನು ಮತ್ತೆ ಮುಂದುವರಿಸುವಂಥ ಮತ್ತು ಭೀಮನನ್ನು ಕೂರಿಸ್ಕೊಂಡು ಮತ್ತೆ ಅವರನ್ನು ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಇವತ್ತು ಒಂದು ಮೇಜರ್ ಡೇ ಅಂತ ಹೇಳ್ಬೋದು. ನಿನ್ನೆ ನಾವು ಭೀಮನಿಗೆ ಫೈನಲ್ ಡೇ ಅಂತ ಹೇಳಿದ್ವಿ. ಭೀಮನಿಗೆ ಆ ಅಳಿವು ಉಳಿವಿನ ಪ್ರಶ್ನೆ, ಭೀಮನ ವ್ಯಕ್ತಿತ್ವದ ಅಳಿವು ಉಳಿವಿನ ಪ್ರಶ್ನೆ ಮತ್ತು ಹೋರಾಟದ ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿದ್ವಿ. ಆದರೆ ಇವತ್ತು ಒಂದು ಫೈನಲ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಭೀಮನಿಗೆ ಆತ್ಮವಿಶ್ವಾಸ ಬಂದಿದೆ. ನಿಮ್ಗೆ 10, 15, 20 ವರ್ಷ ಆದ ನಂತರ ಎಲ್ಲವೋ ಒಂದು ಕಡೆ ಅರಣ್ಯ ಪ್ರದೇಶದಲ್ಲಿ ಒಂದು ಜಾಗ ಮಿಸ್ ಆಗುತ್ತೆ. ನಾವೊಂದು ಮನೆಯಲ್ಲಿ ಒಂದು ಚಿಕ್ಕ ಒಂದು ಸಾಮಾನು ಇಟ್ಟರೆ ಅದು ಮಾರನೇ ದಿನ ಎಲ್ಲ ಇಟ್ಟಿವೆ ಅಂತ ನಮ್ಗೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಸರಿಸುಮಾರು 1995ರಿಂದ 2014 ತನಕ ಹೂಳಿಟ್ಟ, ಅಂದರೆ ನೀವು 95ಅನ್ನು ಗಮನಿಸಬೇಕಂದ್ರೆ ಸರಿಸುಮಾರು 30-32 ವರ್ಷ ಆಗುತ್ತೆ. ಅಂಥ ಹಳೆಯ ಒಂದು ಕಥೆಯನ್ನು, ಅಂಥ ಹಳೆಯ ಒಂದು ಸ್ಪಾಟನ್ನು ಈ ವಯಸ್ಸಿನಲ್ಲಿ 30 ವರ್ಷದ ನಂತರವೂ ನೆನಪಿಟ್ಕೊಳ್ಬೇಕಂದ್ರೆ ಅದು ಭೀಮನ ಒಂದು ನೆನಪಿನ ಶಕ್ತಿ ಅಂತ ಹೇಳ್ಬೋದು. ಹಾಗಾಗಿ ಭೀಮ ಇವತ್ತು ಏನೆಲ್ಲ ಹೇಳಿದ್ದಾನೆ ಅಂದರೆ, ಭೀಮ ತನ್ನ 164 ಸ್ಟೇಟ್ಮೆಂಟ್ ಏನು ಹೇಳಿದ್ದಾನೆ ಮತ್ತು ಡಾಕ್ಟರ್ ಮೊಹಂತಿಯವರ ಜೊತೆಗೆ ಪರ್ಸ್ನಲ್ಗೆ ಏನೇನು ಹೇಳಿದ್ದಾನೆ ಎಲ್ಲವೂ ಕೂಡ ಇವತ್ತು ಸತ್ವ ಪರೀಕ್ಷೆಗೆ ಒಳಗಾಗುತ್ತೆ. ಮತ್ತು SIT ತಂಡಕ್ಕೆ ಇವತ್ತು ಒಂದು ಮೇಜರ್ ಕೆಲಸ ಇದೆ. ಅದಂದರೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಸಮಾಧಿ ಅಗಿಯುವಂತೆ. ಯಾಕಂದರೆ ನಿನ್ನೆ ಅಗಿಯುವಾಗ ಮೂಳೆ ಕೂಡ ತುಂಡಾಗಿತ್ತು, ತಲೆಬುರುಡೆಯ ಪಕ್ಕದ ಒಂದು ಮೂಳೆ ಕೂಡ ತುಂಡಾಗಿತ್ತು ಎನ್ನುವ ಒಂದು ಮಾಹಿತಿ ಸಿಗ್ತಾ ಇದೆ. ನೋಡಿ, ಅವನ್ನೆಲ್ಲ ಕಳಿಸಿದ್ರೆ DNA ಟೆಸ್ಟ್ನ ಸಿಗುತ್ತೋ ಬಿಡುತ್ತೋ, ಮುಂದೆ ಯಾವ ಥರ ಎನ್ಕ್ವೈರಿ ಆಗುತ್ತೆ, ಪ್ರಭಾವಿಗಳು ಅರೆಸ್ಟ್ ಆಗ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಭೀಮ ಹೇಳಿದಂಥ ಕತೆಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಭೀಮ ಸುಳ್ಳು ಹೇಳಿಲ್ಲ ಎನ್ನುವಂಥ ಒಂದು ಸತ್ಯ ಮಾತ್ರ ಹೊರಗೆ ಬರುತ್ತೆ. ನಿಮಗೆ ನಾಳೆ ಎಲ್ಲವೂ ಕಳಿಸ್ತಾರೆ, FSL ಕಳಿಸ್ತಾರೆ. ಇಲ್ಲಿ ದೂರುದಾರರೇ ಕಡಿಮೆ ಇರೋದ್ರಿಂದ ನೂರಾರು ಅಸ್ಥಿಪಂಜರ ಸಿಕ್ಕರೂ ಕೂಡ ಕೇವಲ ಒಬ್ಬ ಮಾತ್ರ ಇಲ್ಲಿ, ಅಂದರೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಮಾತ್ರ ಇಲ್ಲಿ ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಅನನ್ಯ ಭಟ್ ಅವರು ಎಲ್ಲಿ ನಾಪತ್ತೆಯಾಗಿದ್ದಾರೆ? ಅವರು ಇದೇ ಜಾಗದಲ್ಲಿ ಧರ್ಮಸ್ಥಳದ ನಾಪತ್ತೆಯಾಗಿದ್ದಾರೆ ಅಥವಾ ಬೇರೆ ಕಡೆಯಲ್ಲೂ ನಾಪತ್ತೆಯಾಗಿದ್ದಾರೆ? ಅವರು ಏನಾದರೂ ಹೆಚ್ಚು ಕಡಿಮೆ ಆಯ್ತಾ? ಅವರ ಬುರುಡೆ ಏನಾದರೂ ನದಿಯಲ್ಲಿ ತೇಲ್ಕೊಂಡೋಗಿ ಬೇರೆ ಕಡೆ ಬಿತ್ತಾ? ಅವೆಲ್ಲವೂ ಕೂಡ ಒಂದು ತರ್ಕಕ್ಕೆ ಸಿಗಬೇಕಾಗಿದೆ. ಹಾಗಾಗಿ ಒಂದು ವೇಳೆ ಅನನ್ಯ ಭಟ್ ಅವರ ತಲೆಬುರುಡೆ ಅಥವಾ ಮೂಳೆ ಸಿಕ್ಕರೆ ಮಾತ್ರ, ಅಂದರೆ ಆ ವಯಸ್ಸಿನ ಹೆಣ್ಣು ಮಗಳು, 21 ವರ್ಷದ ಹೆಣ್ಣು ಮಗಳು 2003ರಲ್ಲಿ ನಾಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೂಳೆ ಸಿಕ್ಕಿ ಅದನ್ನು DNA ಪ್ರೊಫೈಲ್ ಮಾಡಿದಾಗ ಮಾತ್ರ ಅದು ಮ್ಯಾಚ್ ಆಗುವಂಥ ಸ್ಥಿತಿಯಲ್ಲಿದ್ದರೆ ಆಗ ಸುಜಾತ ಭಟ್ ಅವರ ಜೊತೆ ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ದೂರುದಾರರೇ ಇಲ್ಲದಿರುವಂಥ ಕೇಸ್ ಇದಾಗುತ್ತೆ. ನೂರಾರು ಮೂಳೆಗಳು ಸಿಕ್ಕರೂ ಕೂಡ, ನೂರಾರು ಹೆಣೆಗಳು ಸಿಕ್ಕರೂ ಕೂಡ ದೂರುದಾರರೇ ಇಲ್ಲದಿರುವಂಥ ಒಂದು ವಿಚಿತ್ರವಾದ ಕೇಸ್ ಇದಾಗುತ್ತೆ. ಹಾಗಾಗಿ ಆರೋಪಿಗಳಿಗೆ ಅಥವಾ ಈ ಕೊಲೆಗಳನ್ನು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಎನ್ನುವುದೇ ತರ್ಕಕ್ಕೆ ನಿಲುಕದಂತಾಗಿದೆ. ಒಂದು ವೇಳೆ ಅನನ್ಯ ಭಟ್ ಅವರ ತಾಯಿ ಜೊತೆ ಆ ಮೂಳೆ ಮ್ಯಾಚ್ ಆದರೆ ಮಾತ್ರ ಅದು ಎನ್ಕ್ವೈರಿಗೆ ಬರುತ್ತೆ. ಆದರೆ ಅದನ್ನು ಮಾಡಿದವರು ಯಾರು, ಅದು ಹೇಗೆ ಸತ್ರು ಎಲ್ಲವೂ ಕೂಡ ತರ್ಕಕ್ಕೆ ನಿಲುಕದಾಗುತ್ತೆ. ಜೊತೆಗೆ ಪ್ರಭಾವಿಗಳಿಗೆ ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಎನ್ನುವಂಥ ಮಾತು ತುಂಬ ದೂರದಾಗುತ್ತೆ. ಆದರೆ ಒಂದು ಮಟ್ಟಿಗೆ ಅಂದರೆ ನೀವು ಮಾನಸಿಕವಾಗಿ ಅಥವಾ ಒಂದು ಓವರಾಲ್ ಆಗಿ ಇಲ್ಲ ಆ ಕ್ಷೇತ್ರದ ಹೀಗಾಯಿತು, ಆ ಕ್ಷೇತ್ರದಲ್ಲಿ ಹೀಗಾಯಿತು, ಆ ಪ್ರಭಾವಿಗಳು ಹೀಗೆ ಮಾಡಿದ್ರು ಎನ್ನುವಂಥ ಒಂದು ನಿರ್ಣಯಕ್ಕೆ ನೀವು ಬರ್ಬೋದು. ಅಷ್ಟೇ ಬಿಟ್ಟು ಮತ್ತು ಯಾವುದೂ ಕೂಡ ಇಲ್ಲಿ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ಆಗಲಿ, ನಂಬಿಕೆ ಆಗಲಿ ಯಾರಿಗೂ ಇಲ್ಲ. ದೂರುದಾರರಿಗೂ ಇಲ್ಲ, ಅಥವಾ ಕಷ್ಟಕ್ಕೆ ಒಳಗಾದವರಿಗಿಲ್ಲ, ಅಥವಾ ಈ ಪ್ರಭಾವಿಗಳಿಗೂ ಇಲ್ಲ. ಯಾವ ಒಂದು ನೀವು ಆ್ಯಂಗಲ್ ಥಿಂಕ್ ಮಾಡಿದ್ರೂ ಪ್ರಭಾವಿಗಳಿಗೆ ಅಥವಾ ಆರೋಪಿಗಳಿಗೆ ಶಿಕ್ಷೆ ಆಗುವಂಥ ಮಾತು ತುಂಬ ದೂರದಾಗುತ್ತೆ. ಆದರೆ ಒಂದು ಆತ್ಮವಿಶ್ವಾಸಕ್ಕೆ, ಒಂದು ನಂಬಿಕೆಗೆ, ಅಥವಾ ಯಾವುದಾದ್ರೂ ಒಂದು ಓವರಾಲ್ ಹೇಳೋದಂದರೆ ಇಲ್ಲ, ಇಂಥ ಕ್ಷೇತ್ರದಲ್ಲಿ ಇಂಥವ್ರು ಇಂಥ ಕೆಲಸ ಮಾಡಿದ್ರು, ಹಾಗಾಗಿ ಇಂಥವ್ರ ನಂಬಾರ್ದು ಎನ್ನುವಂಥ ಒಂದು ನಿರ್ಣಯಕ್ಕೆ ನೀವು ಬರಬಾರ್ದು. ಮತ್ತು ಅಂಥ ವಿಷಯಗಳಿಗೆ ಒಂದು ಗಟ್ಟಿತನ ಬರುತ್ತೆ. ಹಾಗಾಗಿ ಇವತ್ತು ನಡೆಯುವಂಥ ಕಾರ್ಯ ಇದೆಯಲ್ಲ, ಏಳನೇ ದಿನದಲ್ಲಿ ಅಂದರೆ 5ನೇ ದಿನದಲ್ಲಿ ಸ್ಪಾಟ್ ನಂಬರ್ 7ರಲ್ಲಿ ಮೊದಲು ಆಗಿರ್ತಾರೆ. ಅಂದರೆ ಬೆಳಿಗ್ಗೆ 10 ಗಂಟೆಗೆ ಸಮಾಧಿ ಆಗುವಂಥ ಕೆಲಸ ಸ್ಟಾರ್ಟ್ ಆಗುತ್ತೆ. ಪ್ರಣಬ್ ಮೊಹಂತಿ ಅವರು ಬರುವಂಥ ಚಾನ್ಸ್ ಇದೆ. ಆಲ್ರೆಡಿ ಸ್ಪಾಟ್ಗೆ ಬಂದಾಗ ಅನುಚಿತ್ ಅವರು ಇರ್ತಾರೆ. ಜೊತೆಗೆ ಪೊಲೀಸ್ ಅಧಿಕಾರಿಗಳು, FSL ಅಧಿಕಾರಿಗಳು, ಸೋಕೋ ಟೀಮ್, ಆಂಟಿ ನಕ್ಸಲ್ ಫೋರ್ಸ್ ಎಲ್ಲವೂ ಕೂಡ ಇರುತ್ತೆ. ಬಿಗಿ ಭದ್ರತೆ ಇರುತ್ತೆ, ನಿನ್ನೆಗಿಂತ ಜಾಸ್ತಿ ಬಿಗಿ ಭದ್ರತೆ ಇರುತ್ತೆ. ಜೊತೆಗೆ ಪಾನ್ ಕಾರ್ಡು, ಆ ಕಾರ್ಡು, ಈ ಕಾರ್ಡು ಎಲ್ಲವೂ ಸಿಕ್ಕರೂ ಕೂಡ ಅದಕ್ಕೆ ಬೇರೆ ಬೇರೆ ಊಹಾಪೋಹಗಳು ಸಿಗ್ತವೆ. ಹಾಗಾಗಿ ಇವತ್ತು ಆಗುವಂಥ ಒಂದು ಸಮಾಧಿ ಆಗುವಂಥ ಕೆಲಸ ಇದೆಯಲ್ಲ, ಅದನ್ನು ಇಂಟರ್ವಲ್ ತನಕ ನಾವು ಸಿನಿಮಾ ನೋಡ್ತೀವಿ ಹಾಗೆ ನೋಡ್ಬೋದು. ಒಂದು ವೇಳೆ ಮಧ್ಯಾಹ್ನದ ವೇಳೆಗೆ ಮತ್ತೇನಾದರೂ ದೊಡ್ಡ ಪ್ರಮಾಣದಲ್ಲಿ ಬಹುಸಂಖ್ಯಾ ನಂಬರ್ನಲ್ಲಿ ಏನಾದರೂ ಮೂಳೆಗಳು ಸಿಕ್ಕರೆ ಇಡೀ ವಿಶ್ವಕ್ಕೆ ದೊಡ್ಡದಾದಂಥ ಸಂದೇಶವನ್ನು ಕೊಡುತ್ತೆ. ಇಲ್ಲ, ಏನೂ ಆಗಿದೆ, ಆ ಮೂಳೆಗಳ ಏಜನ್ನು ಮೊದಲು ಕಂಡುಹಿಡಬೇಕು. ಯಾಕಂದರೆ ನೂರಾರು ವರ್ಷಗಳ ಹಿಂದೆ ಏನಾರು ಆಯ್ತಾ, ಅಥವಾ ಅಂಥ ಮೂಳೆಗಳನ್ನ ಇಟ್ಕೊಂಡು ಈಗ ಅದನ್ನು ಈ ಪ್ರಕರಣಕ್ಕೆ ಹೋಲಿಕೆ ಮಾಡ್ತಿದೆ ಅನ್ನುವಂಥ ಒಂದು
ಕ್ವಶನ್ ಕೂಡ ಹೇಳುತ್ತೆ. ಹಾಗಾಗಿ ಮೂಳೆ ಸಿಕ್ಕ ನಂತರ ಆ ಮೂಳೆ ಯಾವಾಗ ತನ್ನ ಪ್ರಾಣವನ್ನು ಕಳ್ಕೊಳ್ತೆ ಅನ್ನುವಂಥ ಪ್ರಥಮ ಟೆಸ್ಟನ್ನು ಮಾಡಲೇಬೇಕಾಗತ್ತೆ. ಹಾಗಾಗಿ ಅರ್ಜೆಂಟಾಗಿ ಅದನ್ನು ಕಳಿಸ್ತಾರೆ. ಒಂದು ವೇಳೆ 20-30 ವರ್ಷದ ಒಳಗೆ ಆದರೆ ಅದಕ್ಕೆ ದೊಡ್ಡದಂಥ ಮಹತ್ವ ಬರುತ್ತೆ. ಒಂದು ವೇಳೆ ಅದು ನೂರಾರು ವರ್ಷದ ಹಿಂದಿನ ಕಥೆ ಅಂತ ಆದರೆ ಅದು ಯಾವುದು ರಾಜರ ಕಾಲದಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಸಾಮೂಹಿಕ ರೋಗದ ಸತ್ತಿರ್ಬೋದು ಎನ್ನುವಂಥ ಒಂದು ಊಹಾಪೋಹಕ್ಕೆ ಮತ್ತೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಇವತ್ತು ನಡೆಯುವಂಥ ಈ ಸಮಾಧಿ ಆಗುವಂಥ ಕೆಲಸ ಇವತ್ತಿನ ಇಂದ ಇಲ್ಲಿಯ ತನಕ ಅತ್ಯಂತ ಫೈನಲ್ ಡೇ ಅಂತ ಹೇಳ್ಬೋದು. ಮುಂದೆ ಯಾವೆಲ್ಲ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.